ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಒಂದು ಗಳಿಗೆಯಾದರೂ ಪ್ರಾರ್ಥಿಸುವುದಿಲ್ಲವ. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದ ಹಿನ್ನೆಲೆಯನ್ನು ನೋಡುವಾಗ, ಗೆತ್ಸೆಮನೆ ತೋಟದಲ್ಲಿ ಯೇಸುಸ್ವಾಮಿ ಬಹಳ ವ್ಯಾಕುಲತೆಯಲ್ಲೇ ಅವರು ಪ್ರಾರ್ಥಿಸುತ್ತಾ ಇದ್ದಾರೆ. ಅವರೊಂದಿಗೆ ಪ್ರಾರ್ಥಿಸುವುದಕ್ಕಾಗಿಯೇ ಆಪ್ತ ಶಿಷ್ಯರಾದ 3 ಜನರನ್ನು ಕರ್ಕೊಂಡು ಹೋಗಿದ್ದಾರೆ. ಆ 3 ಜನರು ಸಹ ನಿದ್ರೆ ಮಾಡುತ್ತಿದ್ದಾರೆ. ಮೊದಲು ಸಾರಿ ಮತ್ತೆ ಬಂದು ಎಚ್ಚರಿಸಿ ಪ್ರೇಯರ್ ಮಾಡಿರಿ ಅಂತ ಹೇಳೋದ್ರು, ಅವಾಗಲೂ ನಿದ್ದೆ ಮಾಡಿದ್ರು. ಆಗ ಯೇಸುಸ್ವಾಮಿ ಪೇತ್ರನಿಗೆ ಕೇಳಿದಂಥ ಪ್ರಶ್ನೆ, ನೀವು ನನ್ನ ಜೊತೆ 1 ಗಂಟೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರ? ಈ ಪ್ರಶ್ನೆ ಶಿಷ್ಯರಿಗೆ ಮಾತ್ರವಲ್ಲರಿ, ಇಂದಿಗೂ ದೇವರು ನಮಗೆ ಕೇಳುತ್ತಿರುವಂಥ ಪ್ರಶ್ನೆಯಾಗಿದೆ. ಯೇಸು ಕ್ರಿಸ್ತನು ತನ್ನ ಜೀವನದ ಅತ್ಯಂತ ಕಠಿಣ ಕ್ಷಣದಲ್ಲಿ ಸಹ ಪ್ರಾರ್ಥಿಸುತ್ತಾ ಇದ್ದರು. ಅವರ ಹೃದಯ ಭಾರದಿಂದ ತುಂಬಿತ್ತು. ತಂದೆಯ ಬಳಿಯಲ್ಲಿ ಅವರು ಮೊರೆ ಇಡುತ್ತಿದ್ದರು. ಆ ಸಮಯದಲ್ಲಿ ಶಿಷ್ಯರು ಅವರೊಂದಿಗೆ ಇದ್ದು ಪ್ರಾರ್ಥಿಸಬೇಕಾಗಿತ್ತು. ಆದರೆ ಅವರು ನಿದ್ರೆಗೆ ಜಾರಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹ ಕೆಲವೊಮ್ಮೆ ಆತ್ಮೀಕ ನಿದ್ರೆ ಬರುತ್ತದೆ. ಜೀವನದ ಒಂದು ಅವ್ಯವಸ್ಥೆ, ಕೆಲಸ, ಚಿಂತೆ, ಸಮಸ್ಯೆ ಇವೆಲ್ಲ ಜಾಸ್ತಿ ಆಗುವಾಗ ದೇವರೊಟ್ಟಿಗೆ ಇರಬೇಕಾದ ಸಮಯವನ್ನು ಮರೆತು ಬಿಡುತ್ತೇವೆ. ಆದರೆ ಪ್ರಾರ್ಥನೆ ಕ್ರೈಸ್ತ ಜೀವನದ ಶಕ್ತಿಯಾಗಿದೆ. ಪ್ರಾರ್ಥನೆ ನಮ್ಮನ್ನು ಎಚ್ಚರವಾಗಿ ಇರಿಸುತ್ತದೆ, ಆಶೀರ್ವದಿಸ್ತದೆ. ಅದು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತದೆ. ದೇವರೊಂದಿಗೆ ಮಾತಾಡುವಾಗ ನಮ್ಮ ಹೃದಯ ದೇವರ ಚಿತ್ತಕ್ಕೆ ಹೊಂದಿಕೊಳ್ಳಬೇಕು. ನೋಡ್ರಿ, ಶಿಷ್ಯರು ಅವರು ಪ್ರಾರ್ಥನೆ ಮಾಡದೇ ಇದ್ದ ಕಾರಣವಾಗಿ ನಂತರಲ್ಲಿ ಸೈನಿಕರು ಯೇಸುವನ್ನು ಹಿಡ್ಕೊಳ್ಳಿಕ್ಕೆ ಬಂದರು. ಎಲ್ಲರೂ ಓಡಿ ಹೋದರು. ಅದರ ಅರ್ಥ ಏನಂದರೆ, ಪ್ರೇಯರ್ ಮಾಡಬೇಕಾದ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡದೇ ಇದ್ದರೆ ಕಷ್ಟಗಳು ನಿನ್ನ ಜೀವಿತವನ್ನು ಓಡಿ ಹೋಗುವಂತೆ ಮಾಡುತ್ತದೆ. ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಎಲ್ಲ ಸಮಸ್ಯೆಗಳನ್ನು ಗೆಲ್ಲಬಹುದು, ಎದುರಿಸಬಹುದು. ಹೋರಾಟಗಳನ್ನು ಎದುರುಗೊಂಡು, ಸವಾಲುಗಳನ್ನು ಎದುರುಗೊಂಡು ಜಯಶಾಲಿ ಆಗಬೇಕು. ಹಾಗಾದರೆ ನಾವು ಪ್ರಾರ್ಥನೆ ಮಾಡಬೇಕ್ರಿ. ಪ್ರಾರ್ಥನೆ ಮರೆತರೆ, ಪ್ರಾರ್ಥನೆ ಬಿಟ್ಟರೆ ಇನ್ನೂ ಕಷ್ಟಗಳು ಜಾಸ್ತಿ. ನಾವು ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ನಮ್ಮ ಚಿಂತೆ ದೂರ ಮಾಡ್ತಾರೆ. ಭಯ, ಅಶಾಂತಿ, ಅಸಮಾಧಾನ ಅವೆಲ್ಲವನ್ನು ತೆಗೆದು ದೈವಿಕ ಸಮಾಧಾನದಿಂದ ತುಂಬುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಇವತ್ತು ನಮಗೆ ಕೇಳ್ತಾ ಇದ್ದಾರೆ, ಪ್ರೀತಿಯ ಮಕ್ಕಳೇ, 1 ಗಳಿಗೆಯಾದರೂ 1 ತಾಸಾದರೂ ನೀವು ನನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಾರಿರ? ಹಾಗಾದರೆ ನಾವು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರೇಯರ್ ಮಾಡೋಣ. ಬೈಬಲಲ್ಲಿ ಕೂಡ ನೋಡ್ತೇವೆ, ಎಲಿಯನು ನಮ್ಮಂತೆ ಸಾಮಾನ್ಯ ಮನುಷ್ಯನಂತೆ ಅವನು ಬಲವಾಗಿ ಪ್ರಾರ್ಥಿಸಿದಂತೆ. ಮಳೆ ಬರಬಾರ್ದೆಂಬುದಾಗಿ ಪ್ರಾರ್ಥಿಸಿದಾಗ 3.5 ವರ್ಷಗಳ ಕಾಲ ಮಳೆ ಬರಲಿಲ್ಲ. ಮತ್ತೆ ಪ್ರಾರ್ಥಿಸಿದಾಗ ಮಳೆ ಬಂತು. ಇದರ ಅರ್ಥ ಏನಂದರೆ, ಪ್ರಾರ್ಥನೆಯಲ್ಲಿರುವ ಶಕ್ತಿಯನ್ನು ನಾವು ನೋಡಬಹುದು. ನಿಮ್ಮ ಪ್ರಾರ್ಥನೆ ಮುಚ್ಚಲ್ಪಟ್ಟ ಬಾಗಿಲನ್ನು ತೆರೀತದೆ. ಪ್ರಾರ್ಥನೆ ನಿಮಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ. ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುತ್ತದೆ. ಇವತ್ತೊಂದು ತೀರ್ಮಾನ ಮಾಡಿಕೊಳ್ಳೋಣ. ಸ್ವಾಮಿ, ನಿಮ್ಮ ಸಮ್ಮುಖದಲ್ಲಿ ಸ್ವಾಮಿ, ನಾನು 1 ತಾಸಾದರೂ ಪ್ರೇಯರ್ ಮಾಡ್ತೇನೆ. ನಮಗೆ ದಿನದಲ್ಲಿ 24 ಗಂಟೆ ಇದ್ದಾರೆ. ಕೆಲಸಕ್ಕೆ, ಊಟಕ್ಕೆ, ವಿಶ್ರಾಂತಿಗೆ ಎಲ್ಲಕ್ಕೂ ಸಮಯ ಕೊಡ್ತೇವೆ. ಆದರೆ ದೇವ್ರು ಕೇಳ್ತಾಯಿದ್ರೆ, ಎಲ್ಲಕ್ಕೂ ತಗೋಪ್ಪ, 23 ಗಂಟೆ ನೀ ತಗೋ. ಆ 1 ತಾಸು ಇದೆ ಅಲ್ವಾ, ನನಗೆ ಕೊಡು. ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸು. ಕನಿಷ್ಠ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ತಗೊಳ್ಳೋಣ್ರಿ. ಇನ್ನೂ ಅದೇ 2 ನಿಮಿಷದ ಪ್ರಾರ್ಥನೆ, 3 ನಿಮಿಷದ ಪ್ರಾರ್ಥನೆ, ಇನ್ನೂ ಪ್ರೇಯರ್ ಇಲ್ಲದ ಅನುಭವಗಳು ಎಷ್ಟೋ ಜನಕ್ಕೆ ಇದೆ. ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕ್ರಿ. ಪ್ರಾರ್ಥನೆ ನಿನ್ನನ್ನು ಬದಲಾಯಿಸುತ್ತೆ, ನಿನ್ನ ಗಂಡನನ್ನು ಬದಲಾಯಿಸುತ್ತೆ, ನಿನ್ನ ಕುಟುಂಬವನ್ನು ಬದಲಾಯಿಸ್ತದೆ, ನಿನ್ನ ಮಕ್ಕಳನ್ನೇ ಬದಲಾಯಿಸ್ತದೆ. ಎಲ್ಲ ಶಕ್ತಿ ಎಲ್ಲಿದೆ? ಪ್ರಾರ್ಥನೆಯಲ್ಲಿದೆ.
ಸುಮ್ಮನೆ ಕೂತ್ಕೊಂಡು ಗುನುಗುಟ್ಟಿದ್ರೆ, ಚಿಂತೆ ಮಾಡಿದ್ರೆ ಯಾವುದು ಬದಲಾಗೋಲ್ಲ. ಪ್ರಾರ್ಥನೆ ಮಾಡಿರಿ, ಸಂಗತಿಗಳು ಬದಲಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಿಮ್ಮ ವಚನವನ್ನು ನಾವು ಕೇಳಿಸಿಕೊಂಡ ಹಾಗೆ ನಾವು ಪ್ರಾರ್ಥಿಸಬೇಕಪ್ಪ ದೇವರೇ. ಒಂದು ಗಳಿಗೆಯಾದರೂ, ಒಂದು ತಾಸಾದರೂ, ಎಲ್ಲಕ್ಕೂ ಸಮಯ ಉಂಟು ಸ್ವಾಮಿ ದೇವರೇ. ಆದರೆ ಪ್ರಾರ್ಥನೆಗೆ ನಾವು ಸಮಯವನ್ನು ಕೊಡುತ್ತಿಲ್ಲ. ನಮ್ಮನ್ನು ಕ್ಷಮಿಸರಿ ಸ್ವಾಮಿ. ನಮ್ಮ ಜೀವಿತವನ್ನು ಬದಲಾಯಿಸರಿ ಸ್ವಾಮಿ ದೇವರೇ. ನಾವು ನಿಮ್ಮ ಮುಖ ಹುಡುಕಬೇಕು, ನಿಮ್ಮನ್ನು ಬಯಸಬೇಕು, ನಿಮ್ಮನ್ನು ಪ್ರೀತಿಸಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು ಸ್ವಾಮಿ. ನಮಗೆ ಸಹಾಯ ಮಾಡಿರಿ. ಇದು ನಮ್ಮ ಬಲದಿಂದ ಸಾಧ್ಯವಿಲ್ಲಪ್ಪ. ಆದರೆ ಕರ್ತನೆ, ನೀವು ನಮಗೆ ಸಹಾಯ ಮಾಡಿರಿ. ನಾವು ಪ್ರೇಯರ್ ಮಾಡಲಿಕ್ಕೆ ಕೃಪೆ ತೋರಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಗಳಿಗೆಯಾದರೂ, ಒಂದು ತಾಸಾದರೂ ನಾವು ಪ್ರೇಯರ್ ಮಾಡಬೇಕ್ರಿ. ನಾನು ಒಂದು ವಿಡಿಯೋನೇ ನಮ್ಮ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, 1 ಗಂಟೆಗಳ ಕಾಲ ಹೇಗೆ ಪ್ರಾರ್ಥಿಸುವುದು ಅಂತ ಹೇಳಿ. ನೀವು ಟಾಪಿಕ್ ಹಾಕಿ ನನ್ನ ಹೆಸರು ಮುಂದೆ ಹಾಕಿ ಹುಡುಕಿದರೆ ಆ ವಿಡಿಯೋ ಸಿಗುತ್ತೆ. ಬಹಳ ಚೆನ್ನಾಗಿರುತ್ತೆ. 1 ತಾಸು ನಾವು ಸುಲಭವಾಗಿ ಹೇಗೆ ಪ್ರಾರ್ಥನೆ ಮಾಡಬಹುದೆಂಬುದಾಗಿ. ನಿಶ್ಚಯವಾಗಿ ಆ ಒಂದು ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುತ್ತದೆ. ಅದನ್ನು ಹುಡುಕಿ ಅದನ್ನು ನೋಡಿರಿ. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಧಿಕವಾದ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ಕಳೆಯೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.